ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಕಳೆದ 6 ತಿಂಗಳಿಂದಲೂ ಕೂಡ ಮೈಸೂರಿನಲ್ಲಿ ಹುಲಿ ಉಪಟಳ ಯಾವುದೇ ರೀತಿಯಲ್ಲೂ ಕೂಡ ಇರಲಿಲ್ಲ. ಆದರೆ ಈಗ ಕಳೆದ 15 ದಿನಗಳಿಂದಲೂ ಕೂಡ ಮತ್ತೆ ಮೈಸೂರಿನ ಸರಗೂರು ಹಾಗೂ ನಂಜನಗೂಡು ಗಡಿ ಭಾಗಗಳಲ್ಲಿ, ಎಚ್ ಡಿ ಕೋಟೆಯ ಗಡಿ ಭಾಗಗಳಲ್ಲಿ ಈಗ ಹುಲಿ ಉಪಟಳ ಮತ್ತೆ ಶುರುವಾಗಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಅಷ್ಟೇ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದ ಸುತ್ತಮುತ್ತಲೂ ಕೂಡ ಹುಲಿ ಕಾಣಿಸ್ಕೊಳ್ತಾ ಇತ್ತು. ಸುಮಾರು 2 ಹಸುಗಳನ್ನು ಹುಲಿ ಕೊಂಡು ತಿಂದಿತ್ತು. ಜೊತೆಗೆ ಇನ್ನು ಓರ್ವ ಯುವಕನ ಮೇಲೂ ಕೂಡ ಹಲ್ಲೆಯನ್ನು, ಅಂದರೆ ದಾಳಿಯನ್ನು ನಡೆಸಿ ಆತನ ಮೇಲೆ ದಾಳಿಯನ್ನು ನಡೆಸಿ ಹಲ್ಲೆಯನ್ನು ಮಾಡಿತ್ತು. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಇದೀಗ ಕಳೆದ 2 ದಿನಗಳಿಂದಲೂ ಕೂಡ ಮತ್ತೆ ಹುಲಿ ಉಪಟಳ ಜಾಸ್ತಿ ಆಗಿದೆ. ಈ ಹುಲಿಯನ್ನು ಸೆರೆ ಹಿಡಿಯಲು ಹೋದಂತಹ ಅರಣ್ಯ ಇಲಾಖೆಯ ಗಾರ್ಡ್ ಮೇಲೂ ಕೂಡ ಹುಲಿ ಎರಗಿರುವಂತಹ ಘಟನೆಗಳು ಕೂಡ ಆಗಿರುವಂಥದ್ದು. ಇನ್ನು ಈ ಎಸ್ಪೆಷಲಿ ಮೈಸೂರಿನ ಗಡಿ ಭಾಗ ಅಂತ ಹೇಳಿದ್ರೆ ನಂಜನಗೂಡು, ಎಚ್ ಡಿ ಕೋಟೆ, ಸರಗೂರು, ಮುಳ್ಳೂರು ಭಾಗಗಳಲ್ಲಿ ಇತ್ತೀಚೆಗೆ ಕಳೆದ 15 ದಿನಗಳಿಂದಲೂ ಕೂಡ ಈ ಹುಲಿ ಉಪಟಳ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ರೈತರು ಮನೆಗಳಿಗಾಗಿ, ಅಂದರೆ ತೋಟದ ಮನೆಗಳಿಗಿರ್ಬೋದು, ಗದ್ದೆಗಳಿಗೆ, ಜಮೀನುಗಳಿಗೆ ಹೋಗಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಂದು ನಂಜನಗೂಡಿನ ಮಡುವಿನಹಳ್ಳಿ ಗ್ರಾಮದಲ್ಲೂ ಕೂಡ ಇದೇ ರೀತಿ ಮಧ್ಯಾಹ್ನವೇ ಹುಲಿ ತೋಟವೊಂದರಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ತೋಟದಲ್ಲಿ ಕಳೆ ಕೀಳಕ್ಕೆ ಹೋಗಿದ್ದ ಸುಮಾರು 12 ಮಂದಿ ಏನು ಕೂಲಿ ಕಾರ್ಮಿಕರಿದ್ದಾರೆ, ಹುಲಿಯನ್ನು ಕಂಡು ಹೌಹಾರಿ ಓಡಿ ಬಂದಿರುವಂತಹ ಘಟನೆಯೂ ಕೂಡ ಆಗಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ಬೆಣ್ಣೆಗೆರೆ, ಮುಳ್ಳೂರು ಭಾಗದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಹುಲಿ ಈ ಕಡೆ ಭಾಗಕ್ಕೆ ಬಂದಿದೆಯಾ ಅನ್ನುವಂಥ ಅನುಮಾನವೂ ಸಹ ಮೂಡಿರುವಂಥದ್ದು. ಇದರ ಜೊತೆಗೆ ಕಳೆದ ವರ್ಷ ಒಂದಷ್ಟು 3 ಹುಲಿ ಕೊಂದು ತಿಂದಿತ್ತು. ಆ ನಂತರದಲ್ಲಿ ಮೈಸೂರಿನ ಗಡಿ ಭಾಗಗಳಾದ ಬಂಡೀಪುರದ ಅರಣ್ಯ, ಬಂಡೀಪುರ ಫಾರೆಸ್ಟ್ ಇರ್ಬೋದು, ನಾಗರಹೊಳೆ ಅಭಯಾರಣ್ಯ ಎಲ್ಲವೂ ಕೂಡ ಸಫಾರಿಯನ್ನು ಬಂದ್ ಮಾಡಲಾಗಿತ್ತು. ಅಂದಿನಿಂದ ಯಾವುದೇ ರೀತಿಯಲ್ಲೂ ಕೂಡ ಹುಲಿ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳಲಿಲ್ಲ. ಇದೀಗ ಮತ್ತೆ ಸಫಾರಿ ಪುನಾರಂಭ ಆಗಿ 3 ತಿಂಗಳಾಗಿರುವಂಥದ್ದು. ಈಗ ಮತ್ತೆ ಹುಲಿ ಉಪಟಳ ಜಾಸ್ತಿ ಆಗ್ತಾ ಇರುವಂಥ ಗ್ರಾಮಗಳತ್ತ ಹುಲಿಗಳು ಬರ್ತಾ ಇರುವಂಥದ್ದು. ಜೊತೆಗೆ ಕೇವಲ ಗ್ರಾಮ ಅಷ್ಟೇ ಅಲ್ಲ, ತೋಟದ ಮನೆಗಳಿಗೆ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರುವಂಥದ್ದು. ಈ ಹಿಂದೆ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ವು, ಹುಲಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ಇದೀಗ ಈ ನರಭಕ್ಷಕ ಹುಲಿಯ ಒಂದಷ್ಟು ಆಟಾಟೋಪಗಳಿಂದ ಜನರು ಬೆಚ್ಚಿ ಬಿದ್ದಿರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಅತಿ ಬೇಗನೆ, ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಬ್ಬರ ಮೇಲೆ ಅಟ್ಯಾಕನ್ನು ಮಾಡಿದೆ. ಅದೃಷ್ಟವಶಾತ್ ಇಬ್ಬರು ಕೂಡ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಆದರೆ 2 ಹಸುಗಳನ್ನು ಕೊಂಡು ತಿಂದಿರುವಂಥದ್ದು, ಒಂದು ಕರು ಸಹ ಮೃತಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನವೇ ಸುಮಾರು 12-13 ಮಂದಿ ತೋಟದಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಾರೋಷವಾಗಿ ಹುಲಿ ಓಡಾಡುತ್ತೆ, ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಎಲ್ಲೋ ಇದು ನಿಜಕ್ಕೂ ಕೂಡ ವ್ಯಾಘ್ರವೇ. ಹಾಗಾಗಿ ಯಾವುದೇ ಕಾರಣಕ್ಕೂ ತೊಂದರೆ ಆಗುವ ಮುನ್ನವೇ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಇದನ್ನು ಸೆರೆ ಹಿಡಿಯುವಂತೆ ಬೋನನ್ನು ಇಡಬೇಕು. ಜೊತೆಗೆ ಹುಲಿಗಳನ್ನು ಈ ಭಾಗದಿಂದ, ಅಂದರೆ ಈ ಗಡಿ ಭಾಗದಿಂದ ಮತ್ತೊಂದು ಗಡಿ ಭಾಗಕ್ಕೆ ರವಾನೆಯನ್ನು ಮಾಡಬೇಕು, ಅಥವಾ ಅರಣ್ಯ ಇಲಾಖೆಯಿಂದ ನಮಗೆ ಸೂಕ್ತ ಬಂದೋಬಸ್ತನ್ನು ಕೊಡಬೇಕು ಅಂತೇಳಿ ಅಲ್ಲಿನ ರೈತರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸದ್ಯ ಮೈಸೂರು ಭಾಗಗಳಲ್ಲಿ ನಿಂತಿದ್ದಂತಹ ಹುಲಿಯ ದಾಳಿಗಳಿರ್ಬೋದು, ಹುಲಿಯ ಉಪಟಳ ಇರ್ಬೋದು, ಕಳೆದ 15 ದಿನಗಳಿಂದ ಮತ್ತಷ್ಟು ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಗಡಿ ಭಾಗಗಳಲ್ಲಿ ಏನು ನಾಗರಹೊಳೆ, ಬಂಡೀಪುರ, ಈ ಗಡಿ ಭಾಗಗಳಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿರ್ಬೋದು, ಗಡಿ ಭಾಗಗಳಲ್ಲಿ ವಾಸಿಸುವಂತಹ ರೈತರ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.